ನಮಸ್ಕಾರ. ಕೊನೆಯ ಹಂತಕ್ಕೆ ಬಂದು ತಲುಪಿದ್ದೇವೆ. ಮಾಣಿಯಿಂದ ಏನು BC ರೋಡ್ನವರೆಗೆ ಮಧ್ಯದಲ್ಲಿ ಬರ್ತಿದ್ದಂಥ ಮುಖ್ಯವಾದ ನಗರ ಅಂದರೆ ಕಲ್ಲಡ್ಕ ನಗರ ಭಾಗ. ಆ ಕಲ್ಲಡ್ಕ ನಗರ ಭಾಗ ಬಂದಾಗ ಜನಗಳ ರೀಲ್ಸ್ಗಳು, ವಿಡಿಯೋಗಳು, ಫ್ಲೇವರ್ ಆಗುವ ಮುಂಚೆ ಆದಂಥ ಅಡಚಣೆಗಳ ಬಗ್ಗೆ ಒಂದಿಷ್ಟಲ್ಲ ವಿಡಿಯೋಗಳನ್ನು ನೋಡೋಂಥದ್ದು. ಅಂದರೆ ಅದು ಕೂಡ 2022, 23 ಮತ್ತು 24ರಲ್ಲೂ ಕೂಡ 3 ವರ್ಷಗಳ ಕಾಲ ಆ ಮಳೆಗಾಲಗಳಲ್ಲಿ ಅದೇ ರಸ್ತೆಯ 10-15 ನಿಮಿಷಗಳ ಕಾಲ ಆ ನಗರವನ್ನು ದಾಟಲಿಕ್ಕೆ ನಮಗೆ ಆಗ್ತಾಯಿತ್ತು. ಇದು ಮಂಗಳೂರು ಬೆಂಗಳೂರು NH75ನ ಮಾಹಿತಿಯಾಗಿರುತ್ತದೆ. ಆ ಕಲ್ಲಡ್ಕ ನಗರ ಭಾಗ ಅತಿ ಹೆಚ್ಚು ಹೆಸರನ್ನು ಪಡೆದುಕೊಂಡಿರುತ್ತದೆ ಅವತ್ತಿನ ದಿನಗಳಲ್ಲಿ. ಕಾರಣ ಏನಂತಂದರೆ ಆ ನಗರ ಭಾಗದಲ್ಲಿ 2 ಕಿಲೋಮೀಟರ್ಗೂ ಹೆಚ್ಚಿನ ಉದ್ದವಾದಂಥ ಒಂದು ಫ್ಲೇವರ್ ಆಗಿರ್ತದೆ. ಈಗಿನ ಇದಕ್ಕೆ ಹೇಳಬೇಕಂದ್ರೆ ಕರಾವಳಿ ಭಾಗದಲ್ಲಿ ಅತಿ ಉದ್ದವಾದ ಫ್ಲೈಓವರ್ ಅಂದರೆ ಅದು ಕಲ್ಲಡ್ಕ ಫ್ಲೈಓವರ್ ಅಂತಲೇ ಹೇಳ್ಬೋದು. ಅದು ಕೂಡ 6 ಪಥದ ಫ್ಲೈಓವರ್. ಆ ಫ್ಲೈಓವರ್ ಆಗುವ ಕ್ರಮೇಣ 70ಕ್ಕೂ ಅಧಿಕ ಹೆಚ್ಚು ಪಿಲ್ಲರ್ಗಳನ್ನು ಹೊಂದಿರುವಂತಹ ಫ್ಲೈಓವರು 2 ಕಿಲೋಮೀಟರ್ಗಿಂತ ಉದ್ದವಾದಂತಹ ಫ್ಲೈಓವರ್. ಅದು 6 ಪಥದ ಫ್ಲೈಓವರ್. ಅದು ಆಗಲಿಕ್ಕೆ ಈ ಮಳೆಗಾಲದಲ್ಲಿ ತುಂಬ ಅಡಚಣೆ ಆಗಿತ್ತು ಕೆಲಸಗಳನ್ನು ಮಾಡಲಿಕ್ಕೆ. ಮಳೆ ಬಂದಾಗ ಅದು ಹೆಚ್ಚು ಮಳೆ ಬರುವ ಕಾರಣ ತುಂಬ ತೊಂದರೆಗಳನ್ನು ಕೂಡ ಉಂಟು ಮಾಡ್ಕೊಂಡಿತ್ತು. ಆದರೆ ಇವತ್ತು ಅದನ್ನೆಲ್ಲ ಬದಿಗೆ ಇಟ್ಟು 2-3 ವರ್ಷಗಳ ಕಳೆದ ನಂತರ 2025ರ ಮಳೆಗಾಲದಲ್ಲಿ ಯಾವುದೇ ತೊಂದರೆಗಳು ಇಲ್ಲದ ಹಾಗೆ ಇವತ್ತು ಕಲ್ಲಡ್ಕ ಫ್ಲೈಓವರ್ನ ಮೇಲ್ಭಾಗದಲ್ಲಿ ಎಲ್ಲ ವೆಹಿಕಲ್ಗಳು ಸರಾಗವಾಗಿ ಸಾಗುವಂಥ ಒಂದು ಅವಶ್ಯಕತೆ ನಮಗೆ ಅವಕಾಶ ಸಿಕ್ಕಿತ್ತು ಅಂತಲೇ ಹೇಳ್ಬೋದು. ಅವಶ್ಯಕತೆ ಇತ್ತು, ಆ ಅವಕಾಶ ಸಿಕ್ಕಿತ್ತು. ಆ ಸಿಕ್ಕಿದ್ದಕ್ಕೆ ನಾವು ಇವತ್ತು ಇಲ್ಲಿ ಸರಾಗವಾಗಿ ಸಾಗ್ತಾ ಇದ್ದೇವೆ. ಆರು ಪಥದ ರಸ್ತೆಯಲ್ಲಿ ಇವತ್ತು ನಾವು ಕೂಡ ಸಾಗ್ತಿದ್ದೇವೆ. ಇದು ಕಳೆದ 6 ತಿಂಗಳ ಹಿಂದೆನೇ ಸಾಗ್ತಾ ಇದ್ದೇವೆ. ಆದರೆ ಇವತ್ತು ನಿಮಗೆ ಮತ್ತೊಮ್ಮೆ ಈ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೇನೆ. ನಾವೀಗ ನಗರ ಭಾಗಗಳಿಗೆ ಹೋಗುವುದನ್ನೇ ಬಿಟ್ಟಿದ್ದೇವೆ. ಅಂದರೆ ಕಲ್ಲಡ್ಕ ಇರ್ಬೋದು, ಉಪ್ಪಿನಂಗಡಿ ನಗರ ಭಾಗ ಇರ್ಬೋದು, ಮಾಣಿ ನಗರ ಪ್ರದೇಶ ಇರ್ಬೋದು. ಇವೆಲ್ಲ ನಗರ ಪ್ರದೇಶಗಳಲ್ಲಿ ಎಲ್ಲ ಫ್ಲೇವರ್ಗಳಲ್ಲಿ ಬರುವ ಕಾರಣ ಆ ನಗರ ಭಾಗಗಳಲ್ಲಿ ನಾವು ಕೆಳಭಾಗದಲ್ಲಿ ಹೋಗುವುದನ್ನೇ ಬಿಟ್ಟಿದ್ದೇವೆ. ನಮಗೆ ಒಂದೇ ಒಂದು ಬಾಕಿ ಉಳಿದಿರುವಂಥದ್ದು ಅಂದರೆ ಅದು ನೆಲ್ಯಾಡಿ ಪೇಟೆ. ನೀವು ಇಲ್ಲಿ ನೋಡ್ಬೋದು, ಕಲ್ಲಡ್ಕ ನಗರ ಭಾಗ ಬಂತು ಅಂದಾಗ ರಾಮ ಮಂದಿರ ಮತ್ತು ಮಸೀದಿ ಎರಡು ಒಟ್ಟಿಗೆ ಅಕ್ಕಪಕ್ಕದಲ್ಲಿರುವಂಥ ಜಾಗ ಬಂದಲ್ಲಿ ಅದು ಸರ್ಕಲ್ ಆಗಿರ್ತದೆ. ಕಲ್ಲಡ್ಕ ಮೇಯ್ನ್ ಸರ್ಕಲ್ ಆಗಿರ್ತದೆ. ಅದರಿಂದ ಮುಂದಕ್ಕೆ ನಾವು ಇನ್ನೂ ಒಂದು ಕಿಲೋಮೀಟರ್ನಕ್ಕಿಂತ ಹೆಚ್ಚು ದೂರ ಸಾಗ್ತೇವೆ. ಈಗ ನೆಲ್ಯಾಡಿ ನಗರ ಪ್ರದೇಶ ಒಂದು ಫ್ಲೈಓವರ್ ಆಗಿ ಜನಗಳಿಗೆ ಓಡಾಡಲಿಕ್ಕೆ ಅನುಕೂಲ ಆದರೆ ನಾವು ಸರಾಗವಾಗಿ ಸಾಗ್ಬೋದು ಅಂತೇಳಿ ಹೇಳ್ತೇನೆ. ಹಾಂ ಮೇಡಮ್. ಓಕೆ.
ಈ ನರಾರ ಪರ್ವತ ಬೆಟ್ಟದ ಗುಡ್ಡ ಇದೆ, ಅಲ್ಲಿ ಒಂದು 200-300 ಮೀಟರ್ ರಸ್ತೆಯಷ್ಟು ಬಾಕಿ ಕೆಲಸ ಉಳಿದಿದೆ. ಅರ್ಧ ಕಿಲೋಮೀಟರ್ ಅಂತಲೇ ಅನ್ಕೊಳ್ಳಿ. ಅದೊಂದು ಕೆಲಸ ಕಂಪ್ಲೀಟ್ ಆದಲ್ಲಿ ಎಡಬದಿಯಲ್ಲೇ ನಾವು ಸರಾಗೋಗಿ ಸಾಕ್ತೇವೆ. ಈಗ ಬಲಬದಿಯಲ್ಲಿ ಒಂದು ರಸ್ತೆ ಆಗಿರೋ ಕಾರಣ ಈ ಗುಡ್ಡ ಭಾಗದ ಜಾಗದಲ್ಲಿ ತುಂಬ ಸಮಯ ಟ್ರಾಫಿಕ್ ಆಗ್ತಾ ಇತ್ತು. ಆ ಟ್ರಾಫಿಕ್ ಆದಾಗ ಜನಗಳಿಗೆ ತೊಂದರೆ ಉಂಟಾಗ್ತಾ ಇತ್ತು. ಕಲ್ಲಡ್ಕ ನಗರ ಭಾಗದಲ್ಲಿ ಪಾಸಾಗೋದೇ ಕಷ್ಟ ಅನ್ನೋ ಒಂದು ಪರಿಣಾಮ ಉಂಟಾಗಿತ್ತು. ಆದರೆ ಈಗ ಅದನ್ನೆಲ್ಲ ದಾಟಿ ಅಲ್ಲಿ ಕೂಡ ರಸ್ತೆಯನ್ನು ಮಾಡುವಂಥ ಕೆಲಸವನ್ನು ವೇಗವಾಗಿ ಮಾಡ್ತಾ ಇದ್ದಾರೆ. ಇದು ಮಾಣಿಯನ್ನು ಬಿಟ್ಟು ಬಂದ ನಂತರ ಕಲ್ಲಡ್ಕ ನಗರ ಭಾಗದ ಕೆಲಸಗಳ ಬಗ್ಗೆ ಮಾಹಿತಿಯನ್ನು ನೀವು ನೋಡಿದ್ರಿ. ನಮಗೆ ಮುಂದಕ್ಕೆ ಸಿಗುವಂಥ ಫ್ಲೈಓವರು ಮೆಲ್ಕಾರ್ ಫ್ಲೈಓವರು. ನಾವು ಈ ಮೆಲ್ಕಾರ್ ಫ್ಲೈಓವರ್ನಲ್ಲಿ ಕಳೆದ 2 ವರ್ಷದ ಹಿಂದೆಯಿಂದನೇ ತಿರುಗ್ತಾ ಇದ್ದೇವೆ. ಯಾಕೆಂದರೆ ಈ ಮೆಲ್ಕಾರ್ ಮತ್ತು ಮುಂದೆ ಸಿಗುವಂಥ ಪಾಣೆಮಂಗಳೂರು ಫ್ಲೈಓವರ್ ಸ್ವಲ್ಪ ಬೇಗ ಕೆಲಸವನ್ನು ಮುಗಿಸಿದ ಕಾರಣ ನಾವು ಮುಂಚಿತವಾಗಿಯೇ ತಿರುಗಾಡುವಂಥ ಕೆಲಸ ನಮಗೆ ಸಿಕ್ತು. ನಾವೀಗ BC ರೋಡಿನಿಂದ ಮಾಣಿಗೆ 10 ನಿಮಿಷದಲ್ಲಿ ಹೋಗ್ತೇವೆ. ಕೇವಲ 10 ನಿಮಿಷದಲ್ಲಿ BC ರೋಡಿಂದ ಮಾಣಿಗೆ. ಮುಂಚೆ ರಸ್ತೆ ಕಲ್ಲಡ್ಕ ನಗರ ಭಾಗದಲ್ಲಿ ಹೋಗುವಾಗ ನಾವು ಕಲ್ಲಡ್ಕವನ್ನು ದಾಟಲಿಕ್ಕೆ 20 ನಿಮಿಷ ಬೇಕಾಗಿತ್ತು. ಪಾಣೆಮಂಗಳೂರು, ಮೆಲ್ಕಾರು, ಕಲ್ಲಡ್ಕವನ್ನು ದಾಟಲಿಕ್ಕೆ 20 ನಿಮಿಷ ಬೇಕಾಗಿತ್ತು. ಮಾಣಿಯನ್ನು ಮುಟ್ಲಿಕ್ಕೆ ಅರ್ಧ ಗಂಟೆ ತಗೊಳ್ತಾ ಇತ್ತು. ಇವತ್ತು ನಾವು ಆ ಒಂದು ಫ್ಲೈಓವರ್ ಓಪನ್ ಆಗಿರುವ ಕಾರಣ BC ರೋಡ್ನಿಂದ ಮಾಣಿವರೆಗೆ ಕೇವಲ 10 ನಿಮಿಷದಲ್ಲಿ, ಮಾಣಿಯಿಂದ ಉಪ್ಪಿನಂಗಡಿಗೆ 10 ನಿಮಿಷದಲ್ಲಿ, ಉಪ್ಪಿನಂಗಡಿಯಿಂದ ನೆಲ್ಯಾಡಿಗೆ ಕೆಲಸ ಮುಗಿದಲ್ಲಿ 10 ನಿಮಿಷದಲ್ಲಿ, ಎವರಿ 10 ನಿಮಿಷದಲ್ಲಿ ನಾವು BC ರೋಡಿನಿಂದ ಪಾಣೆಮಂಗಳೂರು, ಮೆಲ್ಕಾರು, ಕಲ್ಲಡ್ಕ, ಮಾಣಿ, ಉಪ್ಪಿನಂಗಡಿ, ನೆಲ್ಯಾಡಿಯಿಂದ ಗುಂಡ್ಯದವರೆಗೆ ಸರಾಗವಾಗಿ ಸಾಗುವಂಥ ಒಂದು ಎಲ್ಲ ಅನುಕೂಲಗಳು ಮುಂದಕ್ಕೆ ಬಂದಿದೆ ಇವತ್ತು. ಆ ಕಾರಣಕ್ಕೆ ಎಲ್ಲವೂ ಕೂಡ ಸರಾಗವಾಗಿ ಕೆಲಸ ಆಗಿದೆ ಅಂತಲೇ ಹೇಳ್ಬೋದು. ಇನ್ನೇನು 2 ಕಿಲೋಮೀಟರ್ನಲ್ಲಿ ನಾವೀಗ ಹೋಗ್ತಿರುವಂಥದ್ದು ಪಾಣೆಮಂಗಳೂರು ಫ್ಲೈಓವರ್. ಮಂಗಳೂರಿಗೆ BC ರೋಡಿಗೆ ಬರೋಕ್ಕಿಂತ ಮುಂಚೆ ಪಾಣೆಮಂಗಳೂರು ಅನ್ನುವಂಥ ಒಂದು ಏರಿಯಾ ಬರ್ತದೆ. ಅದಕ್ಕೆ ಈ ಫ್ಲೈಓವರ್ ಮೇಲೆ ನಾವು ಹೋಗ್ತಾ ಇದ್ದೇವೆ. ಇಲ್ಲಿಂದ ಮುಂದಕ್ಕೆ ಹೋದರೆ ಎಲ್ಲ ನದಿಗಳು ಜೋಡಣೆಯಾಗಿ ಚಾರ್ಮುಡಿಯಿಂದ ಬಂದಂಥ ನೀರುಗಳು, ಕುಮಾರ ನದಿ ಭಾಗದಿಂದ, ಮಡಿಕೇರಿ ಭಾಗದಿಂದ ಬಂದಂಥ, ಸುಬ್ರಹ್ಮಣ್ಯ ಭಾಗದಿಂದ ಬಂದಂಥ ನೀರುಗಳು ಮತ್ತು ನಮ್ಮ ಶಿರಾಡಿ ಘಾಟ್ನಲ್ಲಿ ಬಂದಂಥ ಎಲ್ಲ ನೀರು ಜೋಡಣೆಯಾಗಿ ಒಂದು ದೊಡ್ಡದಾದಂತಹ ನದಿ ಅಂತ, ಒಂದೇ ನದಿಯನ್ನು ಹೆಸರನ್ನು ಕರೆಸಿಕೊಂಡಂಥ ನೇತ್ರಾವತಿ ನದಿ, ಅದಕ್ಕೆ ಅಡ್ಡಲಾಗಿ ಕಟ್ಟಿರುವಂತಹ ಸೇತುವೆಗಳು. ಬಲಬದಿಯಲ್ಲಿ ನೋಡುವಂಥದ್ದು ಹೊಸ ಸೇತುವೆ, 3 ಪಥದ ಸೇತುವೆ. ಎಡಬದಿಯಲ್ಲಿ ಇರುವಂಥದ್ದು 2 ಪಥದ ಹಳೆಯ ಸೇತುವೆಗೆ ಇವಾಗ ಮತ್ತೆ ಟಾರನ್ನು ಹಾಕುವ ಮೂಲಕ ಒಂದು ಸರಾಗವಾಗಿ ಸಾಗುವಂಥ ಒಂದು ಸೇತುವೆಯನ್ನು ಮಾಡಿಕೊಟ್ಟಿದ್ದಾರೆ. 2 ಬದಿಯಲ್ಲಿ ತಡೆಗೋಡೆಯನ್ನು ಕಟ್ಟಿ ರಸ್ತೆಯನ್ನು ಕೂಡ ನೀಟಾಗಿ ಹಾಕಿ ಮತ್ತೆ ರೀಓಪನನ್ನು ಮಾಡಿಕೊಟ್ಟಿದ್ದಾರೆ. ಫೈನಲ್ ಆಗಿ ನಾವು BC ರೋಡ್ನ ನಾರಾಯಣಗುರು ಸರ್ಕಲ್ ಅಂತ ನಾಮಕರಣ ಮಾಡಿರುವಂತಹ ಸರ್ಕಲಿಗೆ BC ರೋಡಿಗೆ ಬಂದು ತಲುಪ್ತಾ ಇದ್ದೇವೆ. ಇದು ಮಾಣಿಯಿಂದ ಹೊರಟು 10 ನಿಮಿಷದಲ್ಲಿ ನಾವು ಬಂದಂತಹ ರಸ್ತೆಯ ಮಾಹಿತಿ. ಇಲ್ಲಿಗೆ ನಮ್ಮ ಗುಂಡ್ಯದಿಂದ BC ರೋಡ್ನವರೆಗೆ 62 ಕಿಲೋಮೀಟರ್ ಏನು ರಸ್ತೆ ಇದೆ,
ಆ ರಸ್ತೆಯ 65 ಕಿಲೋಮೀಟರ್ ರಸ್ತೆಯ ಮಾಹಿತಿ ಆಗಿರ್ತದೆ. ಇಲ್ಲಿಂದ ನೋಡಿ ಟ್ರಾಫಿಕ್ ಹೆಚ್ಚಾಗ್ತದೆ. ಚಾರ್ಮುಡಿಯಿಂದ ಬಂದಂಥ ವೆಹಿಕಲ್ಗಳು ಇರ್ಬೋದು, ಬೆಳ್ತಂಗಡಿ, ಉಪ್ಪಿನಂಗಡಿಯಿಂದ ಇರ್ಬೋದು, ಪುತ್ತೂರಿನಿಂದ ಇರ್ಬೋದು. ಇಲ್ಲಿಂದ ಮುಂದಕ್ಕೆ ನಮಗೆ ಟ್ರಾಫಿಕ್ ಹೆಚ್ಚಾಗ್ತದೆ. ಇದು NH75 ಮಾಹಿತಿ ಆಗಿರ್ತದೆ. ಎಲ್ಲರಿಗೂ ಮಾಹಿತಿ ಲಭಿಸಿದೆ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತೇನೆ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.